ನೋಡಿ ಫ್ರೆಂಡ್ಸ್, ಡೇ 4 ಈಲ್ಡ್. ಆ್ಯಕ್ಚುಲಿ ಇದು ಹಾರ್ವೆಸ್ಟಿಗೆ ಬಂದಿದೆ ಇವತ್ತು. ಇದು ಹಾರ್ವೆಸ್ಟ್ ಮಾಡಬೇಕು ಅನಿಸುತ್ತೆ. ಮೇಲಿಂದ ಬಂದಿಲ್ಲ, ಕೆಳಗಿಂದ ಬಂದಿದೆ. ನೋಡಿ ಈ ಬ್ಯಾಗಲ್ಲಿ ಎಷ್ಟು ಬಿಟ್ಟಿದೆ. ದೆನ್ ಆ್ಯಕ್ಚುಲಿ 3 ಬ್ಯಾಗ್ಸ್ ಬಂದಿದೆ ಅಂತ ಹೇಳಿದ್ನಲ್ಲ ನಿಮಗೆ. ನೋಡಿ ನೆಕ್ಸ್ಟ್ ಈ ಬ್ಯಾಗ್. ದೆನ್ ಈ ಬ್ಯಾಗ್ ನೋಡಿ, ಈ 3 ಬ್ಯಾಗ್ಸ್ ಬಿಟ್ಟಿದೆ. ನೆಕ್ಸ್ಟ್ ಇನ್ನೆಲ್ಲ ಸ್ವಲ್ಪ ಚಿಕ್ಕದು ಬಿಡ್ತಿದೆ. ನೋಡಿ ಇಲ್ಲೆಲ್ಲ ಗ್ರೋತ್ ಸ್ಟಾರ್ಟ್ ಆಗ್ತಿದೆ ಒಂದೊಂದು ಬ್ಯಾಗ್ಸ್ದು. ಡಾರ್ಕ್ ರೂಮಲ್ಲಿ 20 ಡೇಸ್ ಇಷ್ಟಾದಮೇಲೆ ಫ್ರೂಟಿಂಗ್ ರೂಮ್ ಅಂತ ಈ ಥರ ಗಾಳಿ ಬೆಳಕಿಗೆ ಶಿಫ್ಟ್ ಮಾಡ್ತೀವಿ. ಆವಾಗ 7th or 8th ಡೇಗೆ ಇಷ್ಟ ಆಗಿದೆ. 27th ಡೇಗೆ ಇಷ್ಟ ಆಗಿದೆ ನೋಡಿ. ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ 27 ಡೇಸಿಗೆ ಇಷ್ಟ ಆಗಿದೆ. ಬಟ್ ಇದೆಲ್ಲ ಇನ್ನೂ ಬಂದಿಲ್ಲ. ಮೇ ಬಿ ಬರುತ್ತೆ, ಒಂದಿನ 2 ದಿನ ಲೇಟ್ ಆಗುತ್ತೆ. ನೋಡಿ ಇದು ಬಂದಿದೆ, ಇದೆಲ್ಲ ಸ್ವಲ್ಪ ಇವಾಗ ಸ್ಟಾರ್ಟ್ ಆಗ್ತಿದೆ. ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಇದೆ ಫ್ರೆಂಡ್ಸ್ ಆಯಿಸ್ಟರ್ ಮಶ್ರೂಮ್ ಅಂದರೆ. ಆಯಿಸ್ಟರ್ ಮಶ್ರೂಮ್ ಏನಿದು ವೈಟ್ ಕಲರ್ ಫುಲ್ ಕಂಪ್ಲೀಟ್ ಮೈಸಿಲಿಯಮ್ ಆಗಿರೋದು ಇದು. ಆ್ಯಕ್ಚುಲಿ ಇದು ಓಪನ್ ಮಾಡಿರೋದು ಮಶ್ರೂಮ್ ಬರಲಿ ಅಂತ. ಆ್ಯಕ್ಚುಲಿ ನಾನು ಇದು ಸ್ಟಾರ್ಟಿಂಗ್ ಅಲ್ವಾ 20 ಬ್ಯಾಗ್ಸ್ ಹಾಕಿದ್ದೆ, 25 ಬ್ಯಾಗ್ಸ್ ಹಾಕಿದ್ದೆ. ಅದರಲ್ಲಿ 5 ಹೋಗಿದೆ. ನೋಡಿ ಇದೆಲ್ಲ ಕಂಪ್ಲೀಟ್ ಮೈಸೂರಿಯಮ್ ಆಗಿರೋದು. ನೋಡಿ ನಿನ್ನೆ ಚಿಕ್ಕದಿತ್ತು. ಇದು ಆ್ಯಕ್ಚುಲಿ ಸೆಕೆಂಡ್ ಡೇಗೆ ಇಷ್ಟ ಆಗಿದೆ. ನೆಕ್ಸ್ಟು 4th ಡೇ ಅನ್ನೋಷ್ಟೊತ್ತಿ ಆ ಕಡೆ ಇದೆಯಲ್ಲ ಅಷ್ಟಾಗುತ್ತೆ. ನೋಡಿ ಇದೆಲ್ಲ ಇನ್ನೂ ಚಿಕ್ಕದಾಗಿ ಸ್ಟಾರ್ಟ್ ಆಗ್ತಿದೆ. ಇದೆಲ್ಲ ಸ್ಟಾರ್ಟ್ ಆಗ್ತಿದೆ. ಆ್ಯಕ್ಚುಲಿ ಇನ್ನು ಕಂಪ್ಲೀಟ್ ಕೆಲವುದಂದ್ರೆ ಇನ್ನೂ ಸ್ವಲ್ಪನೂ ಸ್ಟಾರ್ಟ್ ಆಗಿಲ್ಲ. ಮೇ ಬಿ ಆಗುತ್ತೆ ಅನಿಸುತ್ತೆ. ಒಂದೊಂದೇ ಆಗ್ತಿದೆ ಡೈಲಿ. ಒಂದಿನ ಕಂಪ್ಲೀಟ್ ಆಗುತ್ತೆ. ಫಸ್ಟಿಗೆ 25 ಬ್ಯಾಗ್ಸು ಲೆಕ್ಕಕ್ಕೆ ನಾನು ಮಾಡಿದ್ದು. ಒಂದು 5 ಬ್ಯಾಗ್ಸು ಮಿಲ್ಕಿ ಮಶ್ರೂಮು ಆ್ಯಂಡ್ ಒಂದು 20 ಬ್ಯಾಗ್ಸ್ ಆಯಿಸ್ಟರ್ ಮಶ್ರೂಮ್ ಅಂದ್ಕೊಂಡೆ. ಬಟ್ ಮಿಲ್ಕಿ ಮಶ್ರೂಮು ಸೀಡ್ಸ್ ಪ್ರಾಬ್ಲಮಿಂದನೋ ಏನೋ ಗೊತ್ತಿಲ್ಲ, ಅದೊಂದು 5 ಬ್ಯಾಗ್ಸ್ ಹಾಳಾಯಿತು. ಐ ಥಿಂಕ್ ನನ್ನ ಪ್ರಕಾರ ಸೀಡ್ಸಿಂದನೇ ಹೋಗಿದೆ, ಸ್ಪಾನ್ಸಿಂದ. ಸೀಡ್ಸ್ ಅಂದರೆ ಮಶ್ರೂಮ್ ಸ್ಪಾನ್ಸಿಂದ. ಮೇ ಬಿ ಅದು ಸ್ವಲ್ಪ ಸೀಡ್ಸ್ ಕರೆಕ್ಟಾಗಿಲ್ಲ ಅಂದರೆ, ಸ್ಪಾನ್ಸ್ ಕರೆಕ್ಟಾಗಿಲ್ಲ ಅಂದರೆ ಮಶ್ರೂಮ್ಸ್ ಕರೆಕ್ಟಾಗಿ ಬರೋಲ್ಲ. ಒಂದು ಬ್ಯಾಗಲ್ಲಿ ಎಷ್ಟು ವೇಟ್ ಬರುತ್ತೆ ನೋಡೋಣ. ಇವತ್ತು ಆ್ಯಕ್ಚುಲಿ ಈಲ್ಡ್ ಹಾರ್ವೆಸ್ಟ್ ಮಾಡಿದ್ರೆ ವೇಟ್ ಚೆಕ್ ಮಾಡ್ತೀನಿ. ಇದನ್ನು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟು ಬಂತು ಒಂದು ಬ್ಯಾಗಲ್ಲಿ ಅಂತ. ಕೀಪ್ ವಾಚಿಂಗ್ ಗೈಸ್.